ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಫೆಬ್ರವರಿ 15 ಮತ್ತು 16ರಂದು ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಮಂಜೇಶ್ವರದಲ್ಲಿ ಲಾರಿಯಿಂದ ಎಮ್ಮೆಗಳನ್ನು ಇಳಿಸುತ್ತಿದ್ದಾಗ 6 ಜನರ ತಂಡವೊಂದು ನೌಕರರ ಮೇಲೆ ದಾಳಿ. ಆರೋಪಿಗಳ ಪತ್ತೆಗೆ ಪೊಲೀಸರಿಂದ ತೀವ್ರ ತನಿಖೆ. ನಡೆಯಿತು ಕ್ಷೇಮ ಬೋರ್ಡ್ ಕಚೇರಿಗೆ ಪ್ರತಿಭಟನಾ ಮಾರ್ಚ್. ಕಾಸರಗೋಡು ತಲೆಹೊರೆ ಕಾರ್ಮಿಕರ ಫೆಡರೇಷನ್ ಎಸ್ಟಿಯು ನೇತೃತ್ವದಲ್ಲಿ. ಮಲಬಾರ್ ರೈಲ್ವೆ ವಲಯದಲ್ಲಿನ ಸಮಸ್ಯೆಗಳನ್ನು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರೊಂದಿಗೆ ಸಂಸದ ರಾಜಮೋಹನ್ ಉನ್ನಿತಾನ್ ಸಮಾಲೋಚನೆ. ವಿಷಯದ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರಿಂದ ಭರವಸೆ. ನಡೆಯಿತು ಜಿಲ್ಲೆಯ ಕನ್ನಡ ಶಾಲೆಗಳಿಗೆ ಉಚಿತ ಪುಸ್ತಕ ವಿತರಣೆ ಹಾಗೂ ಎನ್ ಚನಿಯಪ್ಪ ನಾಯ್ಕ ಅವರಿಗೆ ಸಾರ್ವಜನಿಕ ಅಭಿನಂದನೆ ಕಾರ್ಯಕ್ರಮ. ಶಾಲೆಟ್ ಪಿಂಟೋ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಫೆಬ್ರವರಿ 15 ಮತ್ತು 16ರಂದು ನಡೆಯಲಿದೆ. ಸಮ್ಮೇಳನದ ಅಂಗವಾಗಿ 15ರಂದು ಸಂಜೆ 4 ಗಂಟೆಗೆ ಮಲ್ಲಿಕಾರ್ಜುನ ದೇವಸ್ಥಾನ ಆವರಣದಿಂದ ಹೊಸ ಬಸ್ ನಿಲ್ದಾಣದವರೆಗೆ ಘೋಷಯಾತ್ರೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 15ನೇ ಜಿಲ್ಲಾ ಸಮ್ಮೇಳನ ಫೆಬ್ರವರಿ 15 ಮತ್ತು 16ರಂದು ಕಾಸರಗೋಡಿನಲ್ಲಿ ನಡೆಯಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಮ್ಮೇಳನದ ಭಾಗವಾಗಿ 15ರಂದು ಸಂಜೆ 4 ಗಂಟೆಗೆ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಿಂದ ಹೊಸ ಬಸ್ ನಿಲ್ದಾಣದವರೆಗೆ ಘೋಷಯಾತ್ರೆ ನಡೆಯಲಿದೆ. ಬಳಿಕ ಶಾಸಕ ಎನ್ ನೆಲ್ಲಿಕುನ್ನು ಸಾರ್ವಜನಿಕ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. ಸಿಒಎ ರಾಜ್ಯ ಅಧ್ಯಕ್ಷ ಪ್ರವೀಣ್ ಮೋಹನ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಜಿಲ್ಲೆಯ ಇತರ ಶಾಸಕರಾದ ಇ ಚಂದ್ರಶೇಖರ್, ಎಕೆಎಂ ಅಶ್ರಫ್, ಸಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಪಿಪಿ ಸುರೇಶ್ ಕುಮಾರ್, ಸಿಡ್ಕೋ ಅಧ್ಯಕ್ಷ ಕೆ ವಿಜಯಕೃಷ್ಣನ್, ಕೇರಳ ವಿಷನ್ ನ್ಯೂಸ್ ವ್ಯವಸ್ಥಾಪಕ ನಿರ್ದೇಶಕ ಪ್ರಜೀಶ್ ಅಚ್ಚಾಂಡಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಸಿಒಎ ಜಿಲ್ಲಾಧ್ಯಕ್ಷ ವಿವಿ ಮನೋಜ್ ಕುಮಾರ್, ಸಂಘಟನಾ ಸಮಿತಿ ಅಧ್ಯಕ್ಷ ಶುಕೂರ್ ಕೋಳಿಕರ, ಸಿಒಎ ರಾಜ್ಯ ಸಮಿತಿ ಸದಸ್ಯರಾದ ಎಂ ಲೋಹಿತಾಕ್ಷನ್, ಸತೀಶ್ ಕೆ ಪಾಕಂ, ಜಿಲ್ಲಾ ಕೋಶಾಧಿಕಾರಿ ಪಿ ವಿನೋದ್, ಸಿಸಿಎನ್ ಅಧ್ಯಕ್ಷ ಕೆ ಪ್ರದೀಪ್ ಕುಮಾರ್, ಸಿಸಿಎನ್ ವ್ಯವಸ್ಥಾಪಕ ನಿರ್ದೇಶಕ ಟಿವಿ ಮೋಹನನ್, ಸಿಒಎ ಕಾಸರಗೋಡು ವಲಯ ಅಧ್ಯಕ್ಷ ದಿವಾಕರ, ಕಾಞಂಗಾಡು ವಲಯ ಕಾರ್ಯದರ್ಶಿ ಪಿ ಪ್ರಕಾಶ್, ನೀಲೇಶ್ವರ ವಲಯ ಕಾರ್ಯದರ್ಶಿ ಸಿಪಿ ಬೈಜುರಾಜು ಮುಂತಾದವರು ಶುಭ ಹಾರೈಸಲಿದ್ದಾರೆ. ಸಂಘಟನಾ ಸಮಿತಿ ಪ್ರಧಾನ ಸಂಚಾಲಕ ಹರೀಶ್ ಪಿ ನಾಯರ್ ಸ್ವಾಗತಿಸಿ ಸಿಒಎ ಕಾಸರಗೋಡು ವಲಯ ಕಾರ್ಯದರ್ಶಿ ಪಾರ್ಥಸಾರಥಿ ಧನ್ಯವಾದ ಸಮರ್ಪಿಸಲಿದ್ದಾರೆ. കാസർഗോഡ് ജില്ലാ സമ്മേളനം ഫെബ്രുവരി 15-16 തീയതികളിൽ കാസർഗോഡ് വെച്ച് നടക്കുന്നു. നാളെയും മറ്റന്നാളും നടക്കുന്ന ഈ പരിപാടിയിൽ 15-ാം തീയതി പൊതു സമ്മേളനവും അതുപോലെ വിളംബര ഘോഷയാത്രയും. വിളംബര ഘോഷയാത്ര കാസർഗോഡ് മല്ലികാർജുന ക്ഷേത്ര പരിസരത്ത് നിന്ന് തുടങ്ങി പുതിയ ബസ് സ്റ്റാൻഡ് പരിസരത്ത് അവസാനിക്കുന്ന രീതിയിലാണ് ഒരുക്കിയിട്ടുള്ളത്. ഈ വിളംബര ഘോഷയാത്ര അവസാനിക്കുന്ന അതേ സ്ഥലത്ത് വെച്ച് തന്നെ പൊതുസമ്മേളനം ആസൂത്രണം ചെയ്തിട്ടുണ്ട്. പൊതുസമ്മേളനം കാസർഗോഡ് MLA ശ്രീ എൻ നെല്ലിക്കുന്ന് ഉദ്ഘാടനം ചെയ്യും. നമ്മുടെ ജില്ലയിലെ MLAമാരായ ഇ ചന്ദ്രശേഖരൻ, അതുപോലെ തന്നെ എകെഎം അഷ്റഫ്, കൂടാതെ സിഒഎ സംസ്ഥാന പ്രസിഡന്റ്, KCCL കേരള വിഷൻ്റെ MD സുരേഷ്, അതുപോലെ തന്നെ സിഡ്കോ പ്രസിഡന്റ് കെ വിജയകൃഷ്ണൻ, അതുപോലെ തന്നെ കേരള വിഷൻ ന്യൂസിൻ്റെ MD തുടങ്ങിയവരൊക്കെ ഈ ചടങ്ങിൽ മുഖ്യാതിഥികളായി പങ്കെടുക്കും. പിന്നെ നെക്സ്റ്റ് 16-ാം തീയതി നടക്കുന്ന നമ്മുടെ ജില്ലാ പ്രതിനിധി സമ്മേളനത്തിൻ്റെ ഭാഗമായി നടക്കുന്ന പതാക ഉയർത്തൽ, അതുപോലെ നമ്മുടെ നടപടിക്രമങ്ങൾ ആരംഭിക്കുന്നത് തന്നെ ഉദ്ഘാടനം ചെയ്യുന്നത് ആ പരിപാടി സിഒഎ സംസ്ഥാന പ്രസിഡന്റ് ശ്രീ പ്രവീൺ മോഹൻ അവർകളാണ്. തുടർന്ന് മറ്റ് കാര്യക്രമങ്ങളൊക്കെ റിപ്പോർട്ടുകളും അതിനുമേലുള്ള ചർച്ചകളും ഒക്കെ കഴിഞ്ഞതിന് ശേഷം പുതിയ ഭാരവാഹികളുടെ തിരഞ്ഞെടുപ്പ് കൂടി നടക്കും. അടുത്ത, അതായത് 2026 മുതൽ 2028 വരെയുള്ള കാസർഗോഡ് ജില്ലാ സിഒഎ ജില്ലാ കമ്മിറ്റിയുടെ പുതിയ ഭാരവാഹികളുടെ കണ്ടെത്തുന്നതിനുള്ള ഒരു പ്രക്രിയ കൂടി ആ സമയത്തുണ്ടാവും. ಫೆಬ್ರವರಿ 16ರಂದು ಕಾಸರಗೋಡಿನ ಆರ್ಕೆ ಮಹಲ್ನಲ್ಲಿ ನಡೆಯಲಿರುವ ಪ್ರತಿನಿಧಿ ಸಭೆಯನ್ನು ಜಿಲ್ಲಾಧ್ಯಕ್ಷ ವಿವಿ ಮನೋಜ್ ಕುಮಾರ್ ಧ್ವಜಾರೋಹಣದೊಂದಿಗೆ ಚಾಲನೆ ನೀಡಲಿದ್ದಾರೆ.
ಸಭೆಯನ್ನು ಸಿಒಎ ರಾಜ್ಯ ಅಧ್ಯಕ್ಷ ಪ್ರವೀಣ್ ಮೋಹನ್ ಉದ್ಘಾಟಿಸಲಿದ್ದಾರೆ. ಸಂಘಟನಾ ಸಮಿತಿ ಅಧ್ಯಕ್ಷ ಶುಕುರ್ ಕೋಳಿಕರ ಸ್ವಾಗತಿಸಲಿದ್ದಾರೆ. ಬಳಿಕ ಗಣ್ಯರನ್ನು ಸಮಾರಂಭದಲ್ಲಿ ಸನ್ಮಾನಿಸಲಾಗುವುದು. ಜಿಲ್ಲೆಯ ಸಭೆಯನ್ನು ಉತ್ತೇಜಿಸಲು ನಡೆದ ಕ್ರಿಕೆಟ್, ಶಟಲ್ ಹಾಗೂ ಇತರ ಸ್ಪರ್ಧೆಗಳ ವಿಜೇತರಿಗೆ ಟ್ರೋಫಿಗಳನ್ನು ವಿತರಿಸಲಾಗುವುದು. ಸಿಒಎ ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಪಿ ನಾಯರ್ ಜಿಲ್ಲಾ ಮಟ್ಟದ ಚಟುವಟಿಕೆ ವರದಿಯನ್ನು ಮಂಡಿಸಲಿದ್ದಾರೆ. ಜಿಲ್ಲಾ ಕೋಶಾಧಿಕಾರಿ ಪಿ ವಿನೋದ್ ಹಣಕಾಸು ವರದಿಯನ್ನು ಮಂಡಿಸಲಿದ್ದಾರೆ. ಕೆ ರಘುನಾಥ್ ಲೆಕ್ಕ ಪರಿಶೋಧನಾ ವರದಿಯನ್ನು ಮಂಡಿಸಲಿದ್ದಾರೆ. ಸಿಒಎ ರಾಜ್ಯ ಮಾಜಿ ಸಮಿತಿ ಸದಸ್ಯ ಕೆ ವಿಜಯಕೃಷ್ಣನ್ ಸಾಂಸ್ಥಿಕ ವರದಿಯನ್ನು ಮಂಡಿಸಲಿದ್ದಾರೆ. ಮಧ್ಯಾಹ್ನದ ಬಳಿಕ ಗುಂಪು ಚರ್ಚೆ ಹಾಗೂ ಸಾಮಾನ್ಯ ಚರ್ಚೆ ನಡೆಯಲಿದೆ. ಸಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಪಿಪಿ ಸುರೇಶ್ ಕುಮಾರ್ ಹಾಗೂ ಕೇರಳ ವಿಷನ್ ನ್ಯೂಸ್ ಎಂಡಿ ಪ್ರಜೀಶ್ ಅಚ್ಚಾಂಡಿ ಚರ್ಚೆಗಳಿಗೆ ಪ್ರತಿಕ್ರಿಯೆ ನೀಡಲಿದ್ದಾರೆ. ಬಳಿಕ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಸಿಒಎ ರಾಜ್ಯ ಸಮ್ಮೇಳನವು ಮಾರ್ಚ್ 28, 29, 30ರಂದು ಮಲಪ್ಪುರ ಜಿಲ್ಲೆಯ ತಿರೂರಿನಲ್ಲಿ ನಡೆಯಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಸಮಿತಿ ಅಧ್ಯಕ್ಷ ಶುಕುರ್ ಕೋಳಿಕರ, ಸಿಒಎ ಜಿಲ್ಲಾಧ್ಯಕ್ಷ ವಿವಿ ಮನೋಜ್ ಕುಮಾರ್, ಸಿಒಎ ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಪಿ ನಾಯರ್, ಪ್ರಚಾರ ಸಮಿತಿ ಅಧ್ಯಕ್ಷ ಸತೀಶ್ ಕೆ ಪಾಕಂ, ಸಿಒಎ ಜಿಲ್ಲಾ ಕೋಶಾಧಿಕಾರಿ ವಿನೋದ್ ಪಿ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರದಲ್ಲಿ ಲಾರಿಯಿಂದ ಎಮ್ಮೆಗಳನ್ನು ಇಳಿಸುತ್ತಿದ್ದಾಗ 6 ಜನರ ತಂಡವೊಂದು ನೌಕರರ ಮೇಲೆ ದಾಳಿ ಮಾಡಿದ ಘಟನೆ ನಡೆದಿದೆ. ದಾಳಿಯಿಂದ ಇಬ್ಬರು ಆಸ್ಪತ್ರೆಯಲ್ಲಿದ್ದಾರೆ. ಆರೋಪಿಗಳ ಪತ್ತೆಗೆ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ಲಾರಿ ನೌಕರರಾದ ಉತ್ತರ ಪ್ರದೇಶದ ನಿವಾಸಿಗಳಾದ ದಾವೂದ್ ಹಾಗೂ ಕುರ್ಕಾನ್ ಎಂಬುವರನ್ನು ಕುಂಬಳೆ ಸಹಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಂದು ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಮಂಜೇಶ್ವರದ ಕರೋಡಾ ಅಂಡರ್ ಪಾಸ್ ಬಳಿಯ ಕಸಾಯಿಖಾನೆಗೆ ಲಾರಿಯಿಂದ ಎಮ್ಮೆಗಳನ್ನು ಇಳಿಸುತ್ತಿದ್ದಾಗ ಆಟೋದಲ್ಲಿ ಬಂದ 5 ಮಂದಿ ಹಾಗೂ ಬೈಕಿನಲ್ಲಿ ಬಂದ ವ್ಯಕ್ತಿಯೊಬ್ಬರು ಸೇರಿ ಲಾರಿ ನೌಕರರನ್ನು ಕ್ರೂರವಾಗಿ ಥಳಿಸಿ ದನಗಳನ್ನು ಇಲ್ಲಿ ಇಳಿಸಬಾರದೆಂದು ಬೆದರಿಕೆ ಹಾಕಿದರು. ಶಬ್ದ ಕೇಳಿ ಜನರು ಗಮನ ಹರಿಸುವುದನ್ನು ನೋಡಿದಾಗ ಆರೋಪಿಗಳು ಅಲ್ಲಿಂದ ತಮ್ಮ ವಾಹನಗಳಲ್ಲಿ ಪರಾರಿಯಾಗಿದ್ದಾರೆ. ಘಟನಾ ಸ್ಥಳದಲ್ಲಿ ನಡೆಸಿದ ತಪಾಸಣೆಯಲ್ಲಿ ಪೊಲೀಸರಿಗೆ ಆರೋಪಿಗಳಲ್ಲಿ ಒಬ್ಬನ ಮೊಬೈಲ್ ಫೋನ್ ಲಭಿಸಿದೆ. ಮಂಜೇಶ್ವರ ಪೊಲೀಸರು ಆರೋಪಿಗಳಿಗಾಗಿ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ತಲೆಹೊರೆ ಕಾರ್ಮಿಕರ ಫೆಡರೇಷನ್ ಎಸ್ಟಿಯು ನೇತೃತ್ವದಲ್ಲಿ ಕ್ಷೇಮ ಬೋರ್ಡ್ ಕಚೇರಿಗೆ ಮಾರ್ಚ್ ನಡೆಸಲಾಯಿತು. ತಲೆಹೊರೆ ಕಾರ್ಮಿಕರಿಗೆ ಕ್ಷೇಮ ಬೋರ್ಡಿನಿಂದ ಸವಲತ್ತುಗಳನ್ನು ಸಕಾಲದಲ್ಲಿ ವಿತರಿಸುವಂತೆ ಮಾಡಬೇಕು, ಮಂಡಳಿಯ ಕಾರ್ಯದಕ್ಷತೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿಸುವಂತೆ ಒತ್ತಾಯಿಸಿ ಮಾರ್ಚ್ ನಡೆಸಲಾಯಿತು. ಕಾಸರಗೋಡು ತಲೆಹೊರೆ ಕಾರ್ಮಿಕರ ಫೆಡರೇಷನ್ ಎಸ್ಟಿಯು ನೇತೃತ್ವದಲ್ಲಿ ಕ್ಷೇಮ ಬೋರ್ಡ್ ಕಚೇರಿಗೆ ಮಾರ್ಚ್ ನಡೆಸಲಾಯಿತು. ತಲೆಹೊರೆ ಕಾರ್ಮಿಕರಿಗೆ ಕ್ಷೇಮ ಬೋರ್ಡಿನಿಂದ ಸವಲತ್ತುಗಳನ್ನು ಸಕಾಲದಲ್ಲಿ ವಿತರಿಸುವಂತೆ ಮಾಡಬೇಕು, ಮಂಡಳಿಯ ಕಾರ್ಯದಕ್ಷತೆಯನ್ನು ಹೆಚ್ಚು ಪರಿಣಾಮಗೊಳಿಸಬೇಕು ಎಂದು ಒತ್ತಾಯಿಸಿ ಮಾರ್ಚ್ ನಡೆಸಲಾಯಿತು. എസ്ടിയു രാഷ്ട്രീയ ഉപാധ്യക്ഷ എ അബ്ദുൾ റഹ്മാൻ മാർച്ച് ഉദ്ഘാടിಸಿದರು. ആവശ്യത്തിന് തൊഴിലാളികളുടെ ആനുകൂല്യങ്ങൾ ലഭ്യമാകുന്നില്ലെങ്കിൽ അത് ഒഴിവാക്കിക്കൊണ്ട് അവിടെ ഒരു ബാർബർ ഷാപ്പ് തുടങ്ങുന്നതായിരിക്കുന്നത് എന്നുള്ള രീതിയിലേക്കാണ് തൊഴിലാളികൾ എത്തിച്ചേരുക എന്നാണ് എനിക്ക് പറയാനുള്ളത്. കാരണം ഇത് വെറുതെ നൽകുന്ന ആനുകൂല്യങ്ങളോ വെറുതെ ചോദിക്കുന്ന അവകാശങ്ങളോ അല്ല. തൊഴിലാളികൾ യഥാസമയം മാസം അവരുടെ ശമ്പളം ക്ഷേമനിധിയിൽ നിക്ഷേപിച്ച് അവർക്ക് ലഭ്യമാകേണ്ട ആനുകൂല്യങ്ങൾ ലഭ്യാടിസ്ഥാനത്തിൽ 27% ക്ഷേമനിധിയിൽ അടച്ച് ആ ക്ഷേമനിധിയിൽ ശേഖരിച്ചിട്ടുള്ള കോടിക്കണക്കിന് രൂപ സർക്കാർ വകവാറി ചെലവഴിക്കുമ്പോൾ മൗനം പാലിക്കുന്ന ക്ഷേമനിധി ഉദ്യോഗസ്ഥന്മാർ ഇവിടെ പാവപ്പെട്ട തൊഴിലാളി അവൻ്റെ ശാരീരിക വിഷമങ്ങൾ പരിഹരിക്കുന്നതിന് വേണ്ടി, ആരോഗ്യ പ്രശ്നങ്ങൾ പരിഹരിക്കുന്നതിന് വേണ്ടി, ചികിത്സാ സഹായത്തിന് വേണ്ടി അപേക്ഷ നൽകുമ്പോൾ ആ അപേക്ഷകളൊക്കെ ഒരു മൂലയിൽ കെട്ടിത്തൂക്കി തൊഴിലാളികൾക്ക് ആരോഗ്യ സംരക്ഷണത്തിനുള്ള അപേക്ഷകൾ പോലും നിഷേധിക്കുന്ന രീതിയിലുള്ള പ്രവർത്തനങ്ങളാണ് ക്ഷേമനിധി ഓഫീസിൽ നടന്നുകൊണ്ടിരിക്കുന്നത്. നേരത്തെ പറഞ്ഞതുപോലെ ഈ ക്ഷേമനിധി ഓഫീസിൽ ഇരച്ചു കയറി ഈ ഓഫീസിൻ്റെ പ്രവർത്തനം സമീപിക്കാൻ അറിയാത്തത് കൊണ്ടല്ല, പക്ഷേ എസ്ടിയു തൊഴിലാളികൾ ആത്മസംയമനം പാലിച്ചുകൊണ്ട് അവരുടെ അവകാശങ്ങൾക്ക് വേണ്ടി ജനാധിപത്യ രീതിയിലുള്ള സമരങ്ങൾ സംഘടിപ്പിച്ചുകൊണ്ട് അധികാരികളുടെ മുന്നിൽ അവിടെ പ്രശ്നങ്ങൾ അവതരിപ്പിച്ചുകൊണ്ട് പരിഹാരം കാണണമെന്ന് ആഗ്രഹിക്കുന്ന ഒരു ട്രേഡ് യൂണിയൻ എന്ന രീതിയിലാണ്
ഈ സമരം ഇവിടെ സംഘടിപ്പിച്ചിട്ടുള്ളത്. ಕ್ಷೇಮ ಬೋರ್ಡು ತಿಂಗಳುಗಳಿಂದ ಕಾರ್ಮಿಕರ ಸವಲತ್ತು ಅರ್ಜಿಗಳನ್ನು ಪರಿಹರಿಸದೆ ಅವರನ್ನು ಅಲೆದಾಡುವಂತೆ ಮಾಡಿದೆ. ನಿವೃತ್ತ ಕಾರ್ಮಿಕರ ಪಿಂಚಣಿ ಅರ್ಜಿಯನ್ನು ಸಹ ಪರಿಗಣಿಸುತ್ತಿಲ್ಲ. ಕ್ಷೇಮ ಬೋರ್ಡು ಅಧಿಕೃತ ನಿರ್ಲಕ್ಷ್ಯ ಕೊನೆಗೊಳಿಸಬೇಕೆಂದು ಅವರು ಹೇಳಿದರು. ಶಾಸಕ ಎನ್ ಎನ್ ನೆಲ್ಲಿಕುನ್ನು ಮಾರ್ಚಿನ ಅಧ್ಯಕ್ಷತೆ ವಹಿಸಿದರು. ಎಸ್ಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಪಿ ಮೊಹಮ್ಮದ್ ಅಶ್ರಫ್, ಉಪಾಧ್ಯಕ್ಷ ಅಶ್ರಫ್ ಎಡನೀರ್, ಜಿಲ್ಲಾಧ್ಯಕ್ಷ ಎ ಅಹಮದ್ ಹಾಜಿ, ಪ್ರಧಾನ ಕಾರ್ಯದರ್ಶಿ ಮುತಲಿಬ್ ಪಾರಕಟ್ಟೆ, ಕಾರ್ಯದರ್ಶಿಗಳಾದ ಶುಕೂರ್ ಚೆರ್ಕಳ, ಸುಬೈರ್ ಮಾರಾ ಮುಂತಾದವರು ಮಾತನಾಡಿದರು. ಫೆಡರೇಷನ್ ಮುಖಂಡರಾದ ಯುನಸ್ ವಡಕರ ಮುಕ್ಕು, ಸಹೀದ್ ಎಸ್ಎ, ಕೆಟಿ ಅಬ್ದುಲ್ ರಹಮಾನ್, ಅಬ್ಬಸ್ ಟಿಎ, ಪ್ರಶಾಂತ್ ನೀಲೇಶ್ವರ ಹಾಗೂ ಶಿವರಾಮ್ ಉಪ್ಪಳ ಮುಂತಾದವರು ನೇತೃತ್ವ ವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಲಬಾರ್ ರೈಲ್ವೆ ವಲಯದಲ್ಲಿನ ಸಮಸ್ಯೆಗಳನ್ನು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಭೇಟಿ ಮಾಡಿ ಸಂಸದ ರಾಜಮೋಹನ್ ಉನ್ನಿತಾನ್ ಚರ್ಚಿಸಿದರು. ಈ ವಿಷಯದ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರಿಂದ ಭರವಸೆ ಲಭಿಸಿದೆ ಎಂದು ರಾಜಮೋಹನ್ ಉನ್ನಿತಾನ್ ಹೇಳಿದರು. ಕಾಸರಗೋಡು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ರೈಲು ನಿಲ್ದಾಣಗಳು ಸೇರಿದಂತೆ ರೈಲ್ವೆ ವಲಯಕ್ಕೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳು, ದೂರುಗಳು, ಅಗತ್ಯತೆಗಳು ಇತ್ಯಾದಿಗಳ ಕುರಿತು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಭೇಟಿ ಮಾಡಿ ಚರ್ಚಿಸಿ ಮನವಿ ಸಲ್ಲಿಸಿರುವುದಾಗಿ ಸಂಸದ ರಾಜಮೋಹನ್ ಉನ್ನಿತಾನ್ ಹೇಳಿದರು. ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಸಚಿವರು ಭರವಸೆ ನೀಡಿದ್ದಾರೆ ಎಂದು ಉನ್ನಿತಾನ್ ಹೇಳಿದರು. ಕೋವಿಡ್ ಸಂಬಂಧಿತ ಕಾರಣಗಳಿಂದ ಸ್ಥಗಿತಗೊಂಡ ವಿವಿಧ ರೈಲುಗಳು, ವಿಶೇಷವಾಗಿ ದಕ್ಷಿಣದ ನಿಜಾಮುದ್ದೀನ್, ಎರ್ನಾಕುಲ, ಲಕ್ಷದ್ವೀಪ, ಮಂಗಳ ಎಕ್ಸ್ಪ್ರೆಸ್ ಕಾಂಜಂಗಾಡ್ ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲಿಸದೇ ಇರುವುದು, ಕಣ್ಣಾಪುರದಲ್ಲಿ ಒಂದು ಭಾಗಕ್ಕೆ ಮಾತ್ರ ನಿಲ್ಲಿಸಲಾದ ರೈಲು, ಚೆರುವತ್ತೂರಿನಲ್ಲಿರುವ ವೆಸ್ಟ್ ಕೋಸ್ಟ್ ರೈಲು ನಿಲ್ದಾಣದಲ್ಲಿ ರೈಲ್ವೆ ನಿಲ್ಲಿಸದಿರುವುದು, 2018ರಲ್ಲಿ ನಿಲ್ಲಿಸಲಾದ ಬೈಂದೂರು ಮೂಕಾಂಬಿಕಾ ರೈಲು ಇತ್ಯಾದಿಗಳನ್ನು ತಕ್ಷಣವೇ ಪುನರ್ಸ್ಥಾಪಿಸಬೇಕು. ಹೊಸದಾಗಿ ಪ್ರಾರಂಭಿಸಲಾದ ಅಮೃತ ಭಾರತ ರೈಲಿಗೆ ಕಾಸರಗೋಡು ಲೋಕಸಭೆ ಮಿತಿಯೊಳಗೆ ಪ್ರಮುಖ ನಿಲ್ದಾಣಗಳಲ್ಲಿ ಹೆಚ್ಚುವರಿ ನಿಲ್ದಾಣಗಳಿಗೆ ಅವಕಾಶ ನೀಡಬೇಕು ಎಂಬ ಬಲವಾದ ಬೇಡಿಕೆಯನ್ನು ಸಚಿವರು ಪರಿಗಣಿಸುತ್ತಾರೆ ಎಂದು ಸಂಸದರು ಸ್ಪಷ್ಟಪಡಿಸಿದರು. ಹೊಸ ನಿಲ್ದಾಣಗಳಿಗಾಗಿ ಇಲ್ಲಿಯವರೆಗೆ ಸಲ್ಲಿಸಲಾದ ಅರ್ಜಿಗಳನ್ನು ಪರಿಶೀಲಿಸಿದ ಬಳಿಕ ಸಾಧ್ಯವಾದಷ್ಟು ಬೇಗ ಅನುಕೂಲಕರ ನಿರ್ಧಾರ ತೆಗೆದುಕೊಳ್ಳಬೇಕೆಂಬ ಬಲವಾದ ಬೇಡಿಕೆಯನ್ನು ಪರಿಗಣಿಸಲಾಗುವುದು ಎಂದು ಸಂಸದರು ಹೇಳಿದರು. ಈ ಹಿಂದೆ ಘೋಷಿಸಿದ ಕಾಂಜಂಗಾಡ್ ಹಾಗೂ ನೀಲೇಶ್ವರ ನಿಲ್ದಾಣಗಳನ್ನು ಅಮೃತ ಭಾರತ ನಿಲ್ದಾಣಗಳಾಗಿ ಮೇಲ್ದರ್ಜೆಗೇರಿಸುವ ಕ್ರಮಗಳನ್ನು ತ್ವರಿತಗೊಳಿಸಬೇಕು. ಕೇಂದ್ರವು ಘೋಷಿಸಿದ 400 ವಂದೇ ಭಾರತ್ ರೈಲುಗಳಲ್ಲಿ ಕೇರಳಕ್ಕೆ ಕೇವಲ 3 ರೈಲುಗಳು ಮಾತ್ರ ಲಭ್ಯವಿದೆ. ಸಚಿವರು ಸದನದಲ್ಲಿ ಭರವಸೆ ನೀಡಿದಂತೆ ಕೊಯಂಬತ್ತೂರು ಮಂಗಳೂರು ಮಾರ್ಗದಲ್ಲಿ ಹೊಸ ವಂದೇ ಭಾರತ್ ರೈಲು ಆರಂಭ ಸೇರಿದಂತೆ ಕೇರಳಕ್ಕೆ ಹೆಚ್ಚಿನ ರೈಲುಗಳಿಗೆ ಅವಕಾಶ ನೀಡಬೇಕು. ಅಂತ್ಯೋದಯ ಎಕ್ಸ್ಪ್ರೆಸ್ ಪ್ರಾರಂಭಿಸಬೇಕು. ಸಂಭಾವ್ಯ ರೈಲುಗಳನ್ನು ಮಂಗಳೂರಿನವರೆಗೆ ವಿಸ್ತರಿಸಬೇಕು. ಗೋವಾ ಮಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ನಷ್ಟದಲ್ಲಿ ಓಡುವುದನ್ನು ತಪ್ಪಿಸಲು ಅದನ್ನು ಕೋಯಿಕೋಡು ಅಥವಾ ಕಣ್ಣೂರಿನವರೆಗೆ ವಿಸ್ತರಿಸಬೇಕು. ಕೋಯಿಕೋಡು ಅಥವಾ ಕಣ್ಣೂರಿನಿಂದ ಕಾಸರಗೋಡು ಅಥವಾ ಮಂಗಳೂರಿಗೆ ಮೆಮು ರೈಲು ಪ್ರಾರಂಭಿಸಬೇಕು. ಕಣ್ಣೂರು ಮಂಜೇಶ್ವರ ಮೆಮು ಸರಪಳಿ ಸೇವೆಯನ್ನು ಪ್ರಾರಂಭಿಸಿ ಕಣ್ಣೂರು ರಾಮೇಶ್ವರ ರೈಲನ್ನು ವಾಸ್ತವಗೊಳಿಸಬೇಕು. 30 ಎಕರೆಗಿಂತ ಹೆಚ್ಚು ವಿಸ್ತೀರ್ಣದ ಕುಂಬ್ಳೆ ರೈಲ್ವೆ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಿ ಅದನ್ನು ಟರ್ಮಿನಲ್ ನಿಲ್ದಾಣವನ್ನಾಗಿ ಮಾಡಬೇಕು. ಪ್ರಧಾನಿಯವರು ಹಾಕಿದ ರೈಲ್ವೆ ಮೇಲ್ಸೇತುವೆಯ ಕೆಲಸವನ್ನು ಪೂರ್ಣಗೊಳಿಸಬೇಕು. ಕಾಸರಗೋಡು ಕ್ಷೇತ್ರದ ಬಹುತೇಕ ಎಲ್ಲ ರೈಲು ನಿಲ್ದಾಣಗಳಲ್ಲಿ ಚಾವಣಿ ಶೆಲ್ಟರ್ ನಿರ್ಮಾಣ ಮಾಡಬೇಕೆಂದು ಉನ್ನಿತಾನ್ ಸಚಿವರಿಗೆ ತಿಳಿಸಿದರು. ಪ್ರಧಾನಿ ಕೇರಳಕ್ಕೆ ಬಂದಾಗ ಘೋಷಿಸಿದ ಪ್ರಸ್ತಾವನೆಯ ಪ್ರಕಾರ ಕಣ್ಣೂರಿನಿಂದ ಕಾಸರಗೋಡು ಅಥವಾ ಮಂಗಳೂರಿಗೆ ಹೈಸ್ಪೀಡ್ ರೈಲು ಮಾರ್ಗವನ್ನು ವಿಸ್ತರಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕೆಂದು ಸಂಸದರು ಮನವಿ ಸಲ್ಲಿಸಿದರು. ಸಚಿವರಿಗೆ ನೇರವಾಗಿ ಮನವಿ ಸಲ್ಲಿಸಿದ್ದು, ಚರ್ಚೆಗಳ ಆಧಾರದ ಮೇಲೆ ಸಂಬಂಧಪಟ್ಟ ರೈಲ್ವೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸಾಧ್ಯವಾದಷ್ಟು ವೇಗವಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದು ಸಂಸದರು ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲೆಯ ಕನ್ನಡ ಶಾಲೆಗಳಿಗೆ ಉಚಿತ ಪುಸ್ತಕ ವಿತರಣೆ ಹಾಗೂ ಗಡಿನಾಡ ಚೇತನ ಪ್ರಶಸ್ತಿ ಪುರಸ್ಕೃತ ಎನ್ ಚನಿಯಪ್ಪ ನಾಯ್ಕ ಅವರಿಗೆ ಸಾರ್ವಜನಿಕ ಅಭಿನಂದನೆ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ರಾಜ್ಯ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷೆ ಶಾಲೆಟ್ ಪಿಂಟೋ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘ ಕಾಸರಗೋಡು, ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು, ಕರ್ನಾಟಕ ಜಾನಪದ ಪರಿಷತ್ತು ಕೇರಳ ಗಡಿನಾಡ ಘಟಕ ಸಹಕಾರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಕಾಸರಗೋಡು ಜಿಲ್ಲೆಯ ಕನ್ನಡ ಶಾಲೆಗಳಿಗೆ ಉಚಿತ ಪುಸ್ತಕ ವಿತರಣೆ ಹಾಗೂ ಗಡಿನಾಡ ಚೇತನ ಪ್ರಶಸ್ತಿ ಪುರಸ್ಕೃತ ಎನ್ ಚನಿಯಪ್ಪ ನಾಯ್ಕ ಅವರಿಗೆ ಸಾರ್ವಜನಿಕ ಅಭಿನಂದನೆ ಕಾರ್ಯಕ್ರಮ ನಡೆಯಿತು. ಕಾಸರಗೋಡು ಹೊಸ ಬಸ್ ನಿಲ್ದಾಣ ಬಳಿಯ ಕ್ಯಾಪಿಟಲ್ ಇನ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷೆ ಶಾಲೆಟ್ ಪಿಂಟೋ ಕಾರ್ಯಕ್ರಮ ಉದ್ಘಾಟಿಸಿದರು.
ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರವಿ ನಾಯ್ಕಾಪು ಅಧ್ಯಕ್ಷತೆ ವಹಿಸಿದರು. ಕಾಸರಗೋಡು ಶಾಸಕ ಎನ್.ಎ. ನೆಲ್ಲಿಕುನ್ನು ಚನಿಯಪ್ಪ ನಾಯ್ಕರನ್ನು ಅಭಿನಂದಿಸಿದರು. Very well, as I love Malayalam. Both are actually for everyone there is one mother tongue. As far as I am concerned, I have got two mother tongues, one Kannada and one Malayalam. അപ്പോൾ ഞാൻ മലയാളത്തിൽ പറയാം. ഈ പരിപാടി ഇവിടെ സംഘടിപ്പിച്ചിട്ടുള്ളത് കാസർഗോഡ് പ്രവർത്തിക്കുന്ന കന്നഡ പത്രപ്രവർത്തകരാണ്. കന്നഡ Kasaragod, there are 14 districts in Kerala. Kasaragod is one among them. This district is very backward. We cannot have much improvement as we see in other 30 districts. We കാസർഗോഡിന്റെ പിന്നോക്കാവസ്ഥ മാറ്റിയെടുക്കുന്നതിന് വേണ്ടി നമ്മുടെ ജില്ലയിലെ പത്രപ്രവർത്തകർ ഒരുപാട് കഠിനാധ്വാനം ചെയ്തിട്ടുണ്ട്, ഇപ്പോഴും ചെയ്യുന്നുണ്ട്. ആ കൂട്ടത്തിൽ മലയാള പത്രപ്രവർത്തകരോടൊപ്പം തന്നെ നിന്നുകൊണ്ട് അല്ലെങ്കിൽ മലയാള പത്രപ്രവർത്തകരെക്കാൾ കൂടുതൽ കാസർഗോഡിന്റെ പിന്നോക്കാവസ്ഥ മാറ്റിയെടുക്കുന്നതിന് വേണ്ടി വേദന ചലിപ്പിച്ച ആളുകൾ ഈ കാസർഗോഡ് കന്നഡ പ്രവർത്തകരാണ്, പത്രപ്രവർത്തകരാണ്. ഞാൻ അഭിമാനപൂർവ്വം പറയുന്നു. അപ്പോൾ അവർ സംഘടിപ്പിച്ച പരിപാടി ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ರಾಧಾಕೃಷ್ಣ ಉಳಿಯತಡ್ಕ ಅಭಿನಂದನಾ ಭಾಷಣಗೈದರು. ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಅಧ್ಯಕ್ಷ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ, ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ, ವಕೀಲ ಮುರಳೀಧರ ಬಳ್ಳಕುರಾಯ, ಕೇರಳ ಪ್ರಾಂತ್ಯ ಕನ್ನಡ ಅಧ್ಯಾಪಕರ ಸಂಘದ ಅಧ್ಯಕ್ಷ ಶುಕೇಶ್ ಎ, ಕರ್ನಾಟಕ ಜಾನಪದ ಪರಿಷತ್ತು ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಎಸ್ ನಾಸಿ, ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಪ್ರಧಾನ ಕಾರ್ಯದರ್ಶಿ ಅಖಿಲೇಶ್ ನಗುಮುಗಂ, ಗಮಕ ಕಲಾ ಪರಿಷತ್ತು ಕಾಸರಗೋಡು ಅಧ್ಯಕ್ಷರು ತೆಕ್ಕೆಕೆರೆ ಶಂಕರನಾರಾಯಣ ಭಟ್ ಮುಂತಾದವರು ಮಾತನಾಡಿದರು. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯ ಎ.ಆರ್. ಸುಬ್ಬಯ್ಯಕಟ್ಟೆ, ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆ. ಗಂಗಾಧರ ತೆಕ್ಕೆಮೂಲೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಾಸರಗೋಡು ಘಟಕದ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಕೆ.ಎಸ್, ಪತ್ರಕರ್ತ ವಿ.ಜಿ. ಕಾಸರಗೋಡು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ಉದ್ಯಮಿ ವಿಕ್ರಮ್ ಪೈ ವಿರುದ್ಧ ಕೊಲೆಯತ್ನ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಹೊಸತಡ್ಕದಲ್ಲಿರುವ ಆಕ್ರೋ ಡೈರಿ ಫಾರ್ಮ್ ಸಮೀಪ ಕಾಂಕ್ರೀಟ್ ರಸ್ತೆಯಲ್ಲಿ ಕಾರಿನ ಚಕ್ರ ಹತ್ತಿದ ತಕ್ಷಣ ಸ್ಫೋಟ ಸಂಭವಿಸಿ ವಾಹನ ಹಾನಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಂಶಯ ವ್ಯಕ್ತವಾಗುತ್ತಿದೆ. ಕುಂಬಳೆಯ ಉದ್ಯಮಿ ವಿಕ್ರಮ್ ಪೈ ವಿರುದ್ಧ ಕೊಲೆಯತ್ನ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಹೊಸತಡ್ಕದಲ್ಲಿರುವ ಅವರ ಆಕ್ರೋ ಡೈರಿ ಫಾರ್ಮಿಗೆ ಸಂಪರ್ಕಿಸುವ ಖಾಸಗಿ ಕಾಂಕ್ರೀಟ್ ರಸ್ತೆಯಲ್ಲಿ ಕಾರಿನ ಚಕ್ರ ಹತ್ತಿದ ತಕ್ಷಣ ಸ್ಫೋಟ ಸಂಭವಿಸಿ ವಾಹನ ಹಾನಿಗೊಳಗಾಗಿದೆ. ಟೈರ್ ಸಂಪೂರ್ಣವಾಗಿ ನಾಶವಾಗಿದ್ದು ಕಾರಿನ ಅಡಿಭಾಗ ಜಜ್ಜುಗುಜ್ಜಾಗಿದೆ. ಭಾರೀ ಶಬ್ದ ಕೇಳಿ ಸ್ಥಳೀಯರು ಧಾವಿಸಿ ಬಂದಾಗ ಕಾರಿಗೆ ಬೆಂಕಿ ಹೊತ್ತಿಕೊಂಡಿರುವುದು ಕಂಡುಬಂತು. ಅದೃಷ್ಟವಶಾತ್ ವಿಕ್ರಮ್ ಪೈ ಅಪಾಯದಿಂದ ಪಾರಾಗಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಾಥಮಿಕವಾಗಿ ಇದು ಕಾಡು ಹಂದಿಯನ್ನು ಕೊಲ್ಲಲು ಇಡಲಾದ ಪಟಾಕಿ ಇರಬಹುದೆಂದು ಶಂಕಿಸಲಾಗಿದೆ. ಆದರೆ ಖಾಸಗಿ ರಸ್ತೆ ಹಾಗೂ ಬೆಳಕಿನ ವ್ಯವಸ್ಥೆ ಇರುವ ಪ್ರದೇಶಕ್ಕೆ ಅದು ಹೇಗೆ ತಲುಪಿತು ಎಂಬುದು ಅನುಮಾನ ಹುಟ್ಟಿಸಿದೆ. ಹೊಸತಡ್ಕದಲ್ಲಿ ಈ ರೀತಿಯ ಘಟನೆ ಮೊದಲ ಬಾರಿಗೆ ಸಂಭವಿಸಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ. ಸ್ಫೋಟಕ ಅವಶಿಷ್ಟಗಳನ್ನು ಸಂಗ್ರಹಿಸಿರುವ ವಿಕ್ರಮ್ ಪೈ ಸ್ವಂತ ಖರ್ಚಿನಲ್ಲಿ ಪರೀಕ್ಷೆಗೆ ಕಳುಹಿಸುವುದಾಗಿ ತಿಳಿಸಿದ್ದಾರೆ. ಪ್ರಕರಣದ ಕುರಿತು ತನಿಖೆ ಮುಂದುವರಿಯುತ್ತಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಹೊಸ ಉದ್ಯಮಿಗಳನ್ನು ಗುರುತಿಸಲು ಹಾಗೂ ಉತ್ತೇಜಿಸಲು ಕೈಗಾರಿಕೆಗಳು ಮತ್ತು ವಾಣಿಜ್ಯ ಇಲಾಖೆಯು ತ್ರಿಕ್ಕರಿಪುರದಲ್ಲಿ ಉದ್ಯಮಶೀಲತೆಯ ಕುರಿತು ಸಾರ್ವಜನಿಕ ಜಾಗೃತಿ ಕಾರ್ಯಾಗಾರವನ್ನು ಆಯೋಜಿಸಿತ್ತು. ತ್ರಿಕ್ಕರಿಪುರ ಸಿ.ಎಚ್. ಮುಹಮ್ಮದ್ ಕೋಯ ಸ್ಮಾರಕ ನಗರ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಂ. ರಾಜೇಶ್ ಬಾಬು ಉದ್ಘಾಟಿಸಿದರು. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ನೇತೃತ್ವದಲ್ಲಿ ಸುಸ್ಥಿರ ಕೈಗಾರಿಕಾ ಸ್ನೇಹಿ ವಾತಾವರಣವನ್ನು ಸೃಷ್ಟಿಸುವ ಉದ್ದೇಶದೊಂದಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು.
ಸರಕಾರದ ವಿವಿಧ ಇಲಾಖೆಗಳ ಮೂಲಕ ಜಾರಿಗೆ ತರಲಾದ ಹಣಕಾಸು ನೆರವು ಯೋಜನೆಗಳು, ಉದ್ಯಮಗಳಿಗೆ ಅಗತ್ಯವಿರುವ ಪರವಾನಗಿಗಳು, ಬ್ಯಾಂಕ್ ಸಾಲಗಳಿಗೆ ಸಂಬಂಧಿಸಿದ ವಿಷಯಗಳು, ಬ್ಯಾಂಕಿಂಗ್ ಮತ್ತು ಆರ್ಥಿಕ ಜಾಗೃತಿ ಮುಂತಾದ ಸಂಬಂಧಿತ ವಿಷಯಗಳ ಕುರಿತಾಗಿ ತರಗತಿ ನಡೆಯಿತು. ನಗರ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ഉപാധ്യക്ഷ എം രാജേഷ് ബാബു ഉദ്ഘാಟಿಸಿದರು. അപ്പോൾ നമ്മളിപ്പോൾ കഴിഞ്ഞ ഭരണസമിതിക്കകത്ത് ഈ വ്യവസായത്തിന് വേണ്ടി നമ്മൾ പൈസ നീക്കി വെച്ച സമയത്ത് സംരംഭകർക്ക് സ്വയം സംരംഭകരെ കണ്ടെത്തുന്നതിന് വേണ്ടി തുക നീക്കി വെച്ച സമയത്ത് ആൾക്കാരൊക്കെ ഒരുപാട് അപേക്ഷ തന്നു. അവരെ വിളിച്ചിരുത്തി അവരോട് എന്താണ് നിങ്ങൾ തുടങ്ങാൻ ഉദ്ദേശിക്കുന്ന സംരംഭം എന്ന് ചോദിച്ചപ്പോൾ ആർക്കും ഒരു ഐഡിയ ഇല്ല. അവർ വന്നിരിക്കുന്നത് ആ സമയത്ത് 30% സബ്സിഡി എന്ന ഒറ്റ ലക്ഷ്യത്തോടു കൂടി മാത്രമാണ് അന്നത്തെ സംരംഭകരെ നമ്മൾ കൂട്ടിയിട്ടപ്പോൾ കണ്ടത്. പക്ഷെ അതിൽ നിന്ന് വ്യത്യാസമായിക്കൊണ്ട് കൃത്യമായ ഐഡിയയോടുകൂടി അത് മറ്റുള്ള ഇപ്പോൾ വ്യവസായ വകുപ്പിൻ്റെ ഇത്തരം ശില്പശാലകളൊക്കെ പങ്കെടുത്ത് അതിൻ്റെ അറിവ് നേടിക്കൊണ്ട് ആ തുടങ്ങാൻ ഉദ്ദേശിക്കുന്ന സംരംഭം ലക്ഷ്യത്തിലെത്തുന്നതിന് വേണ്ടിയുള്ള പ്രവർത്തനത്തിന് എല്ലാവരും തയ്യാറാവണം. ഇപ്പോൾ അമൃത ഈ ഒരു പരിപാടി സംഘടിപ്പിക്കുന്നതിന് വേണ്ടി 2-3 ദിവസങ്ങളായി നമ്മളുമായി ബന്ധപ്പെട്ട് പല കാര്യങ്ങളും അന്വേഷിക്കുന്നുണ്ട്. ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ.ಎಸ್. ನಜೀಬ್ ಅಧ್ಯಕ್ಷತೆ ವಹಿಸಿದ್ದರು. ಪಂಚಾಯತ್ ಸದಸ್ಯರಾದ ಫಾಯಿಸ್ ಬೀರಿಚೇರಿ, ಕೆ.ವಿ. ರಾಧಾ, ಎಂ. ರಾಮಚಂದ್ರನ್, ಕುಟುಂಬಶ್ರೀ ಸಿಡಿಎಸ್ ಅಧ್ಯಕ್ಷೆ ಎಂ. ಮಾಲತಿ, ಕೆ. ಶಾಂತಿನಿ, ಎ. ಅಮೃತ ಮುಂತಾದವರು ಮಾತನಾಡಿದರು. ಮಾಜಿ ಕೈಗಾರಿಕಾ ಅಭಿವೃದ್ಧಿ ಅಧಿಕಾರಿ ಎನ್. ಅಶೋಕ್ ಹಾಗೂ ಬ್ಲಾಕ್ ಅಭಿವೃದ್ಧಿ ಅಧಿಕಾರಿ ಕೆ. ಅಭಿನ್ ಮೋಹನ್ ವಿಚಾರ ಸಂಕಿರಣದಲ್ಲಿ ವಿಷಯಗಳನ್ನು ಮಂಡಿಸಿದರು. ನ್ಯೂಸ್ ಬ್ಯೂರೋ ಚೆರುವತ್ತೂರ್. ಕಾಳಿಯಂಗಾಡು ಶ್ರೀ ಮೂಕಾಂಬಿಕಾ ಕ್ಷೇತ್ರದ ಬ್ರಹ್ಮಕಲೋತ್ಸವ ಏಪ್ರಿಲ್ 26ರಿಂದ ಮೇ 2ರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ. ಇದರ ಭಾಗವಾಗಿ ದೇವಾಲಯ ಆವರಣದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ನಡೆಯಿತು. ಕಾಳಿಯಂಗಾಡು ಶ್ರೀ ಮೂಕಾಂಬಿಕಾ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಏಪ್ರಿಲ್ 26ರಿಂದ ಮೇ 2ರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ. ಇದರ ಭಾಗವಾಗಿ ದೇವಾಲಯದ ಆವರಣದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ನಡೆಯಿತು. ಮಾಯಿಪಾಡಿ ಅರಮನೆಯ ರಾಜ್ಯ ಪ್ರತಿನಿಧಿ ರಘುರಾಮ ವರ್ಮರಾಜ ಅನಾವರಣಗೊಳಿಸಿದರು. ಡಾಕ್ಟರ್ ಕೆ.ಎನ್. ವೆಂಕಟರಮಣ ಹೊಳ್ಳ ಅಧ್ಯಕ್ಷತೆ ವಹಿಸಿದರು. ಪ್ರಧಾನ ಕಾರ್ಯದರ್ಶಿ ಹರೀಶ್ ಕೆ.ಆರ್. ಪ್ರಾಸ್ತಾವಿಕ ಭಾಷಣ ಮಾಡಿದರು. ಮಾಯಿಪಾಡಿ ಅರಮನೆಯ ಶೋಭಿತಾ ಕೃಷ್ಣ, ಕಾಳಿಯಂಗಾಡು ದೇವಾಲಯದ ಮುಕ್ತೇಸರ ಅಚ್ಯುತ ಕಾಳಿಯಂಗಾಡ್, ಧರ್ಮದರ್ಶಿ ನಾರಾಯಣ ಕಾಳಿಯಂಗಾಡ್, ಕನ್ನಡ ಭವನ ಸಂಸ್ಥಾಪಕ ಡಾಕ್ಟರ್ ಕೆ. ವಾಮನರಾವ್ ಬೇಕಲ್, ನಿರ್ದೇಶಕಿ ಸಂಧ್ಯಾರಾಣಿ ಟೀಚರ್, ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನ ಅಧ್ಯಕ್ಷ ಶಿವರಾಮ ಕಾಸರಗೋಡು, ನಗರಸಭೆ ಸದಸ್ಯ ಕೆ.ಎನ್. ರಾಮಕೃಷ್ಣ ಹೊಳ್ಳ, ಕಿಶೋರ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಸ್ಥಳೀಯ ಬಾಲಗೋಕುಲ ಮಕ್ಕಳು ಪ್ರಾರ್ಥನೆ ಹಾಡಿದರು. ಜೀರ್ಣೋದ್ಧಾರ ಸಮಿತಿ ಕೋಶಾಧಿಕಾರಿ ಶಾಂತಕುಮಾರ್ ಸ್ವಾಗತಿಸಿ, ಬ್ರಹ್ಮಕಲಶೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ದಯಾನಂದ ಪೂಜಾರಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಹಾಡಿಗಿರುವ ಯುವರಾಜ ಪ್ರಶಸ್ತಿಯನ್ನು 79ನೇ ವಯಸ್ಸಿನಲ್ಲಿ ನನಗೆ ಲಭಿಸಿದೆ ಎಂದು ತಿಳಿದಾಗ ಅದನ್ನು ನಂಬಲು ಸಾಧ್ಯವಾಗಲಿಲ್ಲ ಎಂದು ಚಲನಚಿತ್ರ ಸಂಗೀತ ನಿರ್ದೇಶಕ ಮತ್ತು ಗಾಯಕ ಪಿ.ಎಸ್. ವಿದ್ಯಾಧರನ್ ಮಾಸ್ಟರ್ ಹೇಳಿದರು. ಚೀಮೇನಿ ಚಂಬ್ರಕಾನದಲ್ಲಿ ಹೊಸದಾಗಿ ಹಂಚಿಕೆಯಾದ ಗ್ರಾಮೀಣ ವಿಶ್ವಲ್ ಆರ್ಟ್ಸ್ ಟೆರಾಕೋಟಾ ಸೆಂಟರ್ ಅನ್ನು ಉದ್ಘಾಟಿಸಿದ ಬಳಿಕ ಮಾತನಾಡುತ್ತಿದ್ದರು. എന്റെ കൽക്കണ്ട കിനാവ് പാപം ಮಲಯಾಳಿಗಳ ಪ್ರೀತಿಯ ಸಂಗೀತ ಸಂಯೋಜಕ ವಿದ್ಯಾಧರನ್ ಮಾಸ್ಟರ್ ಕಣ್ಣಿನಟ್ಟು ಕಾತೆರನಿತ್ತು ಎಂಬ ಹಾಡನ್ನು ಹಾಡಿದಾಗ ಪ್ರೇಕ್ಷಕರು ಚಪ್ಪಾಳೆಯೊಂದಿಗೆ ಹಾಡನ್ನು ಸ್ವಾಗತಿಸಿದರು. ತಮ್ಮ 8 ದಶಕಗಳ ಜೀವನದ ನೆನಪುಗಳನ್ನು ಚೀಮೇನಿ ಚೆಂಬ್ರಕಾನದಲ್ಲಿ ನಡೆದ ಸಮಾರಂಭದಲ್ಲಿ ವಿದ್ಯಾಧರನ್ ಮಾಸ್ಟರ್ ನೆನಪಿಸಿಕೊಂಡರು. ಎಂದೇ ಗ್ರಾಮ ಚಿತ್ರಕ್ಕಾಗಿ ಅವರು ಸಂಯೋಜಿಸಿದ ಹಾಡಿಗೆ 9 ಟೇಕ್ಗಳನ್ನು ತೆಗೆದುಕೊಂಡಿರುವುದನ್ನು ಸ್ಮರಿಸಿದರು. ಆ ಸಮಯದಲ್ಲಿ ಗಾಯಕ ಯೇಸುದಾಸ್ 2 ಹಾಡನ್ನು ಹಾಡಿದ್ದರು. ಆ ಕಾಲ ಬದಲಾಗಿದೆ. ಈಗ ಆಧುನಿಕ ತಂತ್ರಜ್ಞಾನವು ಹೊಸ ಪೀಳಿಗೆಗೆ ಅದನ್ನು ಹೆಚ್ಚು ಸುಲಭಗೊಳಿಸಿದೆ ಎಂದು ಅವರು ಹೇಳಿದರು. മഹാനായ യേശുദാസ് രാവിലെ 9:30 മണിക്ക് സ്റ്റുഡിയോ വന്ന് രാത്രി 7:30 മണിക്ക് കഴിഞ്ഞു 9 ടേക്ക്.
അന്ന് ട്രാക്കില്ല, ഒരു ട്രാക്ക് മാറ്റി അടുത്ത ട്രാക്ക് യൂസ് ചെയ്യുക, അങ്ങനെ മൾട്ടി ട്രാക്ക് യൂസ് ചെയ്യുന്ന സംഭവമില്ല. സ്ട്രെയിറ്റ് പാടാൻ 2 ട്രാക്കുണ്ട്, ഒന്ന് വോയിസ് ഒന്ന് മ്യൂസിക്. ഒരു പ്രാവശ്യം ഏതെങ്കിലും ഒരു 40 സമസ്യയാണ്, ഏതെങ്കിലും ഒരാൾ സ്കൂൾ വായിക്കുകയോ ഏതെങ്കിലും ഒരു കോഡ് തെറ്റി വീഴുകയോ ശുചി പഴച്ചു വീഴുകയോ അപ്പം ശ്രദ്ധിച്ചു ഏതൊരു രണ്ടാമത്. അങ്ങനെ 9 പരിപൂർണമായി റെക്കോർഡ് ചെയ്ത് 9ാമത്തെ ട്രൈക്കാണ് ഓക്കെ. ആ ജീവിതത്തിൽ മക്കം വരത്തിൽ നിമിത്തമായിരുന്നു സാഹചര്യമായിരുന്നു. ആ ആളാണ് ഞാൻ നിങ്ങളുടെ മുന്നിൽ. അത് അത്രയുടെ സന്തോഷത്തോടെ പറയാം. ಉರುಮಿಸ್ತ್ರಿ ಕರಿಪುರ, ನ್ಯೂಸ್ ಬ್ಯೂರೋ, ಚಿರ್ಬತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಫೆಬ್ರವರಿ 15 ಮತ್ತು 16ರಂದು ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಮಂಜೇಶ್ವರದಲ್ಲಿ ಲಾರಿಯಿಂದ ಎಮ್ಮೆಗಳನ್ನು ಇಳಿಸುತ್ತಿದ್ದಾಗ 6 ಜನರ ತಂಡವೊಂದು ನೌಕರರ ಮೇಲೆ ದಾಳಿ. ಆರೋಪಿಗಳ ಪತ್ತೆಗೆ ಪೊಲೀಸರಿಂದ ತೀವ್ರ ತನಿಖೆ. ನಡೆಯಿತು ಕ್ಷೇಮ ಬೋರ್ಡ್ ಕಚೇರಿಗೆ ಪ್ರತಿಭಟನಾ ಮಾರ್ಚ್. ಕಾಸರಗೋಡು ತಲೆಹೊರೆ ಕಾರ್ಮಿಕರ ಫೆಡರೇಷನ್ ಎಸ್ಟಿಯು ನೇತೃತ್ವದಲ್ಲಿ. ಮಲಬಾರ್ ರೈಲ್ವೆ ವಲಯದಲ್ಲಿನ ಸಮಸ್ಯೆಗಳನ್ನು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರೊಂದಿಗೆ ಸಂಸದ ರಾಜಮೋಹನ್ ಉನ್ನಿತಾನ್ ಸಮಾಲೋಚನೆ. ವಿಷಯದ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರಿಂದ ಭರವಸೆ. ನಡೆಯಿತು ಜಿಲ್ಲೆಯ ಕನ್ನಡ ಶಾಲೆಗಳಿಗೆ ಉಚಿತ ಪುಸ್ತಕ ವಿತರಣೆ ಹಾಗೂ ಎನ್ ಚನಿಯಪ್ಪ ನಾಯ್ಕ ಅವರಿಗೆ ಸಾರ್ವಜನಿಕ ಅಭಿನಂದನೆ ಕಾರ್ಯಕ್ರಮ. ಶಾಲೆಟ್ ಪಿಂಟೋ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.